ಈ ಸರ್ಕಾರ ಭ್ರಷ್ಟಾಚಾರದಲ್ಲಿ ಮುಳುಗಿ ಇವತ್ತು ಅಭಿವೃದ್ಧಿ ಕಾರ್ಯಕ್ರಮದಲ್ಲಿ ಪೂರ್ಣ ಪ್ರಮಾಣದಲ್ಲಿ ಕುಂಠಿತ ಆಗಿ ಇವತ್ತು ಮಾತೆತ್ತಿದರೆ ಕೇಂದ್ರದ ಬಗ್ಗೆ ಮಾತಾಡ್ತಾರೆ 50 ರೂಪಾಯಿನ ಬಗ್ಗೆ. ಇವತ್ತು ಈ ರಾಜ್ಯದಲ್ಲಿ ಸಂಪೂರ್ಣ ಸರ್ಕಾರ ನಿಷ್ಕ್ರಿಯ. ಈ ಒಂದು ಸರ್ಕಾರ ಹೋಗೋ ತನಕ ಇವತ್ತು ಬಡವರು ಈ ಒಂದು ರಾಜ್ಯ ಉದ್ಧಾರ ಆಗಲ್ಲ ಅನ್ನೋದು ನಮ್ಮ ಅಭಿಪ್ರಾಯ. ಹೆಣ್ಣು ಮಕ್ಕಳನ್ನು ಮುಂದೆ ಇಟ್ಕೊಂಡು ಈ ಸರ್ಕಾರವನ್ನು ನಡೆಸಲಿಕ್ಕೆ ಮಾಡ್ತಾ ಇದ್ದಾರೆ. ಕೂಡಲೇ ರಾಜೀನಾಮೆ ಕೊಡಬೇಕು ಅಂತ ಹೇಳಿ ಒತ್ತಾಯವನ್ನು ಮಾಡ್ತಾರೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಜೆಡಿಎಸ್ ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿರುವಂಥದ್ದು. ಸದ್ಯ ನಾನೀಗ ಫ್ರೀಡಂ ಪಾರ್ಕ್ನಲ್ಲಿದ್ದೀನಿ. ಈ ಬಗ್ಗೆ ಮಾತಾಡಲಿಕ್ಕೆ ಜೆಡಿಎಸ್ ಮುಖಂಡರು ಕೂಡ ನನ್ನೊಂದಿಗೆ, ಅವ್ರನ್ನ ನಾನೀಗ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಇವತ್ತು ಬೃಹತ್ ಪ್ರತಿಭಟನೆಗೆ ಜೆಡಿಎಸ್ ಸಜ್ಜಾಗಿರುವಂಥದ್ದು. ಸರ್, ಸಾಕಪ್ಪ ಸಾಕು, ಕಾಂಗ್ರೆಸ್ ಸಾಕು ಅನ್ನುವಂಥದ್ದು. ಇವತ್ತು ರಾಜ್ಯದಲ್ಲಿ ಎಲ್ಲ ಬೇಡಿಕೆಗಳು ಬೆಲೆ ಏರಿಕೆ ಜಾಸ್ತಿಯಾಗಿ ಜನಸಾಮಾನ್ಯರ ಮೇಲೆ, ಬಡವರ ಮೇಲೆ ಇವತ್ತು ತುಂಬ ಹೊರೆಯಾಗಿರುವಂಥ ಈ ಒಂದು ಸಂದರ್ಭದಲ್ಲಿ ಈ ಸರ್ಕಾರ ಭ್ರಷ್ಟಾಚಾರದಲ್ಲಿ ಮುಳುಗಿ ಇವತ್ತು ಅಭಿವೃದ್ಧಿ ಕಾರ್ಯಕ್ರಮದಲ್ಲಿ ಪೂರ್ಣ ಪ್ರಮಾಣದಲ್ಲಿ ಕುಂಠಿತ ಆಗಿ ಜನಸಾಮಾನ್ಯರ ಮೇಲೆ ತೆರಿಗೆಯನ್ನು ಹೆಚ್ಚು ಮಾಡೋದ್ರ ಮೂಲಕ ಜನಸಾಮಾನ್ಯರ ಬದುಕಿಗೆ ಇವತ್ತು ಆತಂಕ ಸೃಷ್ಟಿಯಾಗಿರತಕ್ಕಂಥ ಹಿನ್ನೆಲೆಯಲ್ಲಿ ಕೇವಲ ಪ್ರಚಾರ ಪ್ರಿಯರಾಗಿ ಇವತ್ತು ಅಭಿವೃದ್ಧಿ ಒಂದು ಕಡೆ, ಜನಸಾಮಾನ್ಯರ ಏಳಿಗೆನ ಇವತ್ತು ಪೂರ್ಣ ಪ್ರಮಾಣದಲ್ಲಿ ಇದು ನಿರ್ಲಕ್ಷಿಸಿರುವಂಥ ಈ ಸಂದರ್ಭದಲ್ಲಿ ಇವತ್ತು ನಮ್ಮ ನಿಖಿಲ್ ಕುಮಾರಸ್ವಾಮಿಯವರ ಒಂದು ನಾಯಕತ್ವದಲ್ಲಿ, ಎಲ್ಲ ರಾಜ್ಯದ ಎಲ್ಲ ನಾಯಕರ ನಾಯಕತ್ವದಲ್ಲಿ ಎಲ್ಲ ಇವತ್ತು ಬೃಹತ್ ಪ್ರತಿಭಟನೆಯನ್ನು ವಿಧಾನಸೌಧ ಚಲೋನ ಇವತ್ತು ಇಟ್ಕೊಂಡಿರ್ತಕ್ಕಂಥ ಒಂದು ಸಂದರ್ಭವಾಗಿದೆ. ಇವತ್ತು ಮಾತೆತ್ತಿದರೆ ಕೇಂದ್ರದ ಬಗ್ಗೆ ಮಾತಾಡ್ತಾರೆ 50 ರೂಪಾಯಿನ ಬಗ್ಗೆ. ಇವತ್ತು ಈ ರಾಜ್ಯದಲ್ಲಿ ಸಂಪೂರ್ಣ ಸರ್ಕಾರ ನಿಷ್ಕ್ರಿಯ ಆಗಿರುವಂಥ ಹಿನ್ನೆಲೆಯಲ್ಲಿ ಇವತ್ತು ಬೃಹತ್ ಪ್ರತಿಭಟನೆ ಮಾಡೋದ್ರ ಮೂಲಕ ವಿಧಾನಸೌಧದ ಚಲೋ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ. ಈ ಒಂದು ಸರ್ಕಾರ ಹೋಗೋ ತನಕ ಇವತ್ತು ಬಡವರು ಈ ಒಂದು ರಾಜ್ಯ ಉದ್ಧಾರ ಆಗಲ್ಲ ಅನ್ನೋದು ನಮ್ಮ ಅಭಿಪ್ರಾಯ. ಸಾಕಪ್ಪ ಸಾಕು, ಕಾಂಗ್ರೆಸ್ ಸರ್ಕಾರ ಸಾಕು ಅನ್ನುವಂತಹ ಅಭಿಯಾನದೊಂದಿಗೆ ಜೆಡಿಎಸ್ ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿರುವಂಥದ್ದು. ಈ ಬಗ್ಗೆ ಫ್ರೀಡಂ ಪಾರ್ಕ್ ನಾನಿದ್ದೀನಿ. ಮಾಜಿ ಶಾಸಕ ಕೆ ಅನ್ನದಾನಿ ಅವರು ಅನ್ನೋದಕ್ಕಿದ್ದಾರೆ, ಅವರೇ ನನಗೆ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಸಾಕಪ್ಪ ಸಾಕು, ಕಾಂಗ್ರೆಸ್ ಸರ್ಕಾರ ಸಾಕು ಅನ್ನುವಂತಹ ಅಭಿಯಾನ ನಡೆಸ್ತಿರುವಂಥದ್ದು, ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿದ್ದೀರಾ. ಇವತ್ತು ಸಾಕಪ್ಪ ಸಾಕು ಈ ಕಾಂಗ್ರೆಸ್ ಸರ್ಕಾರ ಅಂತಕ್ಕಂಥ ಸ್ಲೋಗನ್ ಮೇಲೆ ಇವತ್ತೇನು ಜೆಡಿಎಸ್ ರಾಜ್ಯಾದ್ಯಂತ ಇವತ್ತು ಸಾವಿರಾರು ಜನರ ಇವತ್ತು ಹೋರಾಟದ ಮುಖಾಂತರ ಪ್ರಾರಂಭ ಮಾಡಿದ್ದೇವೆ. ಈ ರಾಜ್ಯದಲ್ಲಿ ಏನು ಭ್ರಷ್ಟಾಚಾರ ಇವತ್ತು ತಾಂಡವಾಡ್ತಿದೆ, ಅದ್ರ ಜೊತೆಗೆ ಹನಿ ಟ್ರ್ಯಾಪನ್ನು ಮಾಡೋದ್ರ ಮುಖಾಂತರ ಹೆಣ್ಣು ಮಕ್ಕಳನ್ನು ಮುಂದೆ ಇಟ್ಕೊಂಡು ಈ ಸರ್ಕಾರವನ್ನು ನಡೆಸಲಿಕ್ಕೆ ಮಾಡ್ತಾ ಇದ್ದಾರೆ. ಇದೊಂದು ಮಹಾನ್ ಅಪರಾಧ ಮತ್ತು ಈ ಭ್ರಷ್ಟಾಚಾರದಲ್ಲಿ ತೊಡಗಿರ್ತಕ್ಕಂಥ ಈ ಸರ್ಕಾರವನ್ನು ಕೂಡಲೇ ಕೆಳಗಡೆ ಇಳಿಬೇಕು. ಇವತ್ತೇನು ಬೆಲೆ ಏರಿಕೆ ಅಂತ ಕೆಲಸವನ್ನು ಮಾಡಿ ಬಡವರಿಗೆ ಅನ್ಯಾಯವನ್ನು ಮಾಡಿದ್ದಾರೆ. ಈ ಕೂಡಲೇ ಈ ಸರ್ಕಾರ ಮುಂದೆ ಇವತ್ತು ಮುಂದುವರಿಲಿಕ್ಕೆ ಯಾವುದೇ ರೀತಿ ಅರ್ಹತೆ ಇಲ್ಲ. ಕೂಡಲೇ ರಾಜೀನಾಮೆ ಕೊಡಬೇಕು ಅಂತೇಳಿ ಒತ್ತಾಯವನ್ನು ಮಾಡ್ತಾರೆ. ಇದಿಷ್ಟು ಮಾಜಿ MLA ಕೆ ಅನ್ನದಾನಿ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಉಲ್ಲಾಸ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು.